ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತಿಗೆ ಸ್ವಲ್ಪ ಯೋಚನೆ ಮಾಡಿ, ಅವನು ಹುಟ್ಟಿದಾಗಿಂದ ಏನೇನಾಯ್ತು ಅಂತ. ಹೆತ್ತಿರೋ ನೀವು ಲಕ್ಷ್ಮೀನಾರಾಯಣರು. ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಹೇಗೆ ಪ್ರಸಿದ್ಧನಾಗಿದ್ದಾನೋ ಹಾಗೆ ನಿಮ್ಮ ಮಗನು ಪ್ರಸಿದ್ಧನಾಗ್ತಾನೆ. ಸತ್ಯ ಧರ್ಮದ ಪ್ರೇರಕ, ನ್ಯಾಯನೀತಿಯ ಸೂಚಕ, ಬ್ರಹ್ಮಾಂಡ ಇವನು ಸಾಮಾನ್ಯನಲ್ಲ. ಇಂಥ ಮಗನನ್ನು ಪಡೆದು ತಾವುಗಳೇ ಧನ್ಯರು. ಅಂತರಂಗದ ಲಯಕಾರ. ಹೀಗೆ ನಮ್ಮ ವೆಂಕಟನಾಥನಿಗೆ ಏನಾದರೂ ಕಷ್ಟ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ತಾಯಿ ತಾಯಿ ಬೇಡ ಬೇಡ ಅಂದ್ರು ಜಮೀನ್ವರೆಗೂ ಬಂದ್ಬಿಟ್ಟಿದ್ಯಾ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಒಳಗಡೆ ಕಾಲಿಡ್ಬೇಡ ತಾಯಿ. ಹುಚ್ಚ ಬಾಯಿ ನೋಡಿ, ನೀವೆಲ್ಲ ಎದುರ್ತಾ ಇದ್ರಲ್ಲ, ಈ ಜಮೀನೊಳಗೆ ನಾನು ಕಾಲಿಡ್ತೀನಿ. ನಾನು ಇದೇ ನೆಲೆ, ನಾನು ಒಳಗೆ ಹೋಗಿ ಪಿಚ್ಚಾಚಿ ಕೂದಲಿಟ್ಟು ತಂದು ಮುಂದೆ ಬಿಸಾಕ್ತೀನಿ. ಆ ಪಿಶಾಚಿ ಆಟ ನನ್ನ ಮುಂದೆ ನಡೆಯಲ್ಲ. ತಾಯಿ ತಾಯಿ ನನ್ನ ಮಾತು ಕೇಳು ತಾಯಿ, ದಯವಿಟ್ಟು ಈ ಜಮೀನ್ ಒಳಗಡೆ ಹೋಗ್ಬೇಡ. ಬೇಕಾದ್ರೆ ನನ್ನನ್ನೇ ಬಲಿ ತಗೊಂಡ್ಬಿಡು. ಬೇಡ ಕಣೋ, ನನ್ನ ದಾರಿಗೆ ಅಡ್ಡ ಬರ್ಬೇಡ, ನಿನ್ನ ಒದ್ದು ಒಳಗೆ ಹೋಗ್ತೀನಿ. ತಾಯಿ ಏನು ಬೇಕಾದ್ರೂ ಶಿಕ್ಷೆ ನನಗೆ ಕೊಡು, ಬೇಕಾದ್ರೆ ಹೊಡಿ ಹೊಡಿ ಕೊಲ್ಲು ಏನಾದ್ರೂ ಮಾಡ್ಕೊ, ಆದ್ರೆ ನೀನು ಮಾತ್ರ ಒಳಗಡೆ ಹೋಗ್ಬಾರ್ದು. ಆಚಾರ್ಯರೇ, ತಾಯಿನ ಯಾಕೆ ತಡಿತಾ ಇದ್ದೀರಾ? ದೇವರು ಅಂದ್ರೆ ಸುಮ್ಮನೆ ಆಯ್ತಾ? ಆಕೆ ಸರ್ವಶಕ್ತೆ. ಆಕೆ ಮನಸ್ಸು ಮಾಡಿದ್ರೆ ಒಣಗಿರೋ ಮರವನ್ನು ಚಿಗುರಿಸ್ತಾಳೆ. ಈ ಊರಿಗೆ ಕಳಂಕ ಆಗಿರೋ ಆ ಪಿಶಾಚಿ ಸಮಸ್ಯೆನ ತಾಯಿನೇ ಬಗೆಹರಿಸ್ತೀನಿ ಅಂದ್ರೆ ನಾವ್ಯಾಕೆ ಬೇಡ ಅನ್ಬೇಕು? ಸೂರ್ಯನ ಹಾಗೆ ಇರುವ ಈ ತಾಯಿ ಮುಂದೆ ಸೊಡರೆ. ಎಲ್ಲಿ ಒಂದು ಕಾಯಿ ಕುಡಿ. ತಗೊಳ್ಳಿ. ತಾಯಿಗೆ ಈಡ್ಗಾಯಿ ಹೊಡೆದು ಒಳಗ್ ಕಳಿಸಿ. ಈ ತಾಯಿ ಶಕ್ತಿಯನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ಒಡೀರಿ ಈಡ್ಗಾಯ್ನ. ತಾಯಿ, ಈ ಊರ್ನ ಸಮಸ್ಯೆ ಆಗಿರೋ ಈ ಜಾಗದಲ್ಲಿ ನಿನ್ನ ದಿವ್ಯ ಪಾದ ಊರಿ ಈ ಊರ್ನ ಉದ್ಧರಿಸು. ಇನ್ನಾದ್ರೂ ಧೈರ್ಯ ತಗೊಳ್ಳಿ. ವೆಂಕಟನಾಥ ಏನು ಅಂತ ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ವಾ? ನೀನ್ ಹೇಳೋದೇನು ನಿಜ ಮಾಧವಣ್ಣ, ಆದ್ರೆ ನಂಗೆ ಯಾಕೋ ಇನ್ನೂ ಸಮಾಧಾನ ಆಗ್ತಾ ಇಲ್ಲ. ಅವನ ಬಗ್ಗೆ ಯೋಚನೆ ಮಾಡಿದಾಗ ನನಗೂ ಹಾಗೆ ಅನ್ಸುತ್ತೆ, ಯಾವುದೋ ಋಷಿನೋ ದೇವತೆನೋ ನಮ್ಮ ಮನೇಲಿ ಹುಟ್ಟಿದಾನೆ ಅಂತ. ಆದ್ರೆ ಅವನ್ ಯಾರು ಅಂತ ಮನ್ಸಿಗೆ ತಗೊಂಡು ಯೋಚನೆ ಮಾಡಕ್ ಹೋದ್ರೆ ತಲೆನೇ ಓಡಲ್ಲ. ಅವನ ಬಗ್ಗೆ ನಮ್ಗೆ ಗೊತ್ತಾಗ್ಬಾರ್ದು ಅಂತ ಯಾರೋ ನಮ್ಮನ್ನ ಹಿಂದೆಯಿಂದ ತಡಿತಾ ಇದ್ದಾರೆ ಅನ್ಸುತ್ತೆ. ಹೌದು, ನನಗೂ ಹಾಗೇ ಅನ್ಸುತ್ತೆ. ನಮ್ಮ ವೆಂಕಟನಾಥನ ಮುಖ ನೋಡುವಾಗ ಅವನಲ್ಲಿರುವ ತೇಜಸ್ಸು ಈ ಪುರಾಣದಲ್ಲಿ ದೇವತೆಗಳಿಗಿರುತ್ತಲ್ಲ ಹಾಗನ್ಸುತ್ತೆ. ಗೋಪಿ, ನೀನೀಗ ಹೇಳದ ಹಾಗೆ ನಾನು ಅವನ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ನನ್ನ ಬುದ್ಧಿ ಮಂಕಾಗೋಗುತ್ತೆ. ಯಾಕೆ ಹೀಗಾಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ
ಆ ಯೋಚನೆನೂ ಮುಂದೆ ಹೋಗೋದಿಲ್ಲ. ನಾನು ಈ ಮಾತನ್ನ ಅವ್ರ ಅಪ್ಪನ ಹತ್ರ ಹೇಳಿದ್ದೆ. ಮಾವನವರು ಮಹಾನ್ ಪಂಡಿತರು, ವೇದ ಎಲ್ಲ ಓದ್ಕೊಂಡಿದ್ರು. ಯಾವ್ಯಾವ ದೇವತೆಗಳು ಹೇಗಿರ್ತಾರೆ ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿತ್ತು. ವೆಂಕಟನಾಥನ್ ಬಗ್ಗೆ ಮಾವ ಏನ್ ಹೇಳಿದ್ರು ಅತ್ತೆ? ಅವ್ರು ಏನೇನೋ ದೊಡ್ಡ ದೊಡ್ಡ ಮಾತು ಹೇಳ್ತಿದ್ರಮ್ಮ, ಆದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಒಂದಂತೂ ಸತ್ಯ, ಅವ್ರಿಗೆ ವೆಂಕಟನಾಥನ್ ಬಗ್ಗೆ ಏನೋ ರಹಸ್ಯ ಗೊತ್ತಿತ್ತು, ಆದ್ರೆ ಯಾರಿಗೂ ಬಾಯ್ ಬಿಡ್ಲಿಲ್ಲ. ಏನೇ ಹೇಳಿ ಅತ್ತೆ, ಮಾವ ಇದ್ದಾಗ ನೀವು ಈ ಮಾತು ಹೇಳಿದಿದ್ರೆ ಅದೇನು ಅಂತ ನಾನು ಹಠ ಮಾಡಿ ತಿಳ್ಕೊತಿದ್ದೆ. ನಾನು ಹಠ ಮಾಡಿದ್ದು ಆಯ್ತು, ಬಲವಂತ ಮಾಡಿದ್ದು ಆಯ್ತು, ಜಗಳ ಮಾಡಿದ್ದು ಆಯ್ತು, ಆದ್ರೆ ಅವ್ರು ಬಾಯಿ ಬಿಡ್ಲಿಲ್ಲ. ನಿಜ ನಿಜ, ನನಗೂ ಹಾಗೆ ಅನ್ನಿಸ್ತಾ ಇತ್ತು. ತಿಮ್ಮಣ್ಣನಿಗೆ ವೆಂಕಟನಾಥನ ಬಗ್ಗೆ ಏನೋ ಗೊತ್ತಿತ್ತು. ಹಾ, ಹೋಗಿ ಬಿಡಿ. ವೆಂಕಟನಾಥ ನಮ್ಮ ಮನೇಲಿ ಹುಟ್ಟಿರೋದು ನಮ್ಮ ಪುಣ್ಯ ಅನ್ಕೊಳ್ಳೋಣ. ನಮ್ಮ ಹಿರಿಯರು ಮಾಡಿರೋ ಸತ್ಕರ್ಮದ ಫಲ ಅನ್ಕೊಳ್ಳೋಣ. ಇನ್ಮೇಲಾದರೂ ಅವ್ನು ಚಿಂತೆ ಮಾಡೋದು ಬಿಟ್ಬಿಡಿ. ನಾನು ಅದೇ ಅನ್ಕೋತೀನಿ, ಆದ್ರೆ ನನ್ನ ಮನ್ಸು ಕೇಳಲ್ಲ. ತಾಯಿ ಕರಳು ಅಥವಾ ಮಾಯೆ ನಮ್ಮ ಸುತ್ತುವರೆದಿದೆಯೋ ಒಂದು ಗೊತ್ತಾಗ್ತಿಲ್ಲ. ನಮ್ಮನೇಲಿ ಇಷ್ಟೆಲ್ಲ ರಹಸ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಾಕು, ನಮ್ಮ ಮನ್ಸಲ್ಲಿ ಇದ್ದಿದ್ದೆ ಅಂತ ಅವನಿಗೆ ಗೊತ್ತಾಗೋದು ಬೇಡ. ಹಾಂ, ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ಶ್ರೀಹರಿ, ನೀನೇ ಕೈ ಹಿಡಿದು ನಡೆಸ್ಬೇಕಪ್ಪ. ಬಂದ್ರೆ ನಿಮ್ಮನ್ನ ಬಲಿ ತಗೊಂಡ್ಬಿಡ್ತೀನಿ. ನನ್ನ ಜಾಗ, ಇಲ್ಲಿಗೆ ಬರಬೇಡ. ಹೋರು ನನ್ನ ಉಳಿಸಲ್ಲ. ನಾನು ಯಾರು ಗೊತ್ತಾ? ಬ್ರಹ್ಮ ಪಿಶಾಚಿ, ಅಹೋಬಲ ರಾಯ. ನಾನು ಈಗ ಪಿಶಾಚಿಯಾಗಿದ್ದೀನಿ. ನಾನು ಯಾರನ್ನು ಈ ಜಮೀನ್ ಬರಕ್ ಬಿಡೋಲ್ಲ. ಅಯ್ಯೋ ವೆಂಕಟ! ಅಯ್ಯೋ